ಇವತ್ತು ನಿಮ್ಮ ಹುರುಪು ಉತ್ಸಾಹ ನೋಡಿದರೆ ಯಾಕೆ ಹನುಮಂತಪ್ಪಣ್ಣ ಸೋತ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಎಲ್ಲರ ಮುಂದೆ. ಹನುಮಂತಪ್ಪಣ್ಣ ನಾವೆಲ್ಲರೂ ಅಂತಿದ್ವಿ, ಒಂದು ವೇಳೆ ಹನುಮಂತಪ್ಪಣ್ಣ ನಿಂತಿದ್ದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಮನೆಯಾಗಿರ್ತದ್ದ. ಅಲ್ಲಿ ಸೋತಿದ್ದ, ಇಲ್ಲಿ ಸೋತು ಬಿಡ್ತಿದ್ರು, ಮತ್ತು ಮನೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು. ಹನುಮಂತಣ್ಣ ನಿಂತದಕ್ಕೆ ಗೆದ್ದೇನೋ ಅಂತ ನನಗನ್ನಿಸ್ತೈತೆ, ವೈಯಕ್ತಿಕವಾಗಿ ನಿಮಗೂ ಅನ್ನಿಸ್ತೈತೆ. ಅದು ಈ ಸಾರಿ ಅವ್ರು ಬಂದು ನಿಂತರೂ ಗೆಲ್ಲಕ್ಕಾಗೋದಿಲ್ಲ. ಖಂಡಿತವಾಗಿಯೂ ಇವತ್ತು ನಿಮ್ಮ ಉತ್ಸಾಹವನ್ನು ನೋಡಿದರೆ ಮುಂದಿನ ಚುನಾವಣೆಯಲ್ಲಿ ಹನುಮಂತಪ್ಪಣ್ಣ ಶಾಸಕ ಆಗಿ ವಿಧಾನಸೌಧಕ್ಕೆ ಹೋಗೋದು ಶತಸಿದ್ಧ. ಅದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ನೋಡಿ, ನಾನು ಯಾವಾಗಲೂ ನಮ್ಮ ಲೀಡರ್ಗಳಿಗೆ ಹೇಳ್ತಾ ಇರ್ತೀನಿ, ನೀವು ಬಿಳಿಯ ಬಟ್ಟೆ ಹಾಕ್ಕೊಂಬಂದು ಕುಮಾರಣ್ಣನ ಸುತ್ತ, ದೇವೇಗೌಡರ ಸುತ್ತ ಸುತ್ತಾಡಿದರೆ ಶಾಸಕರಾಗಕ್ಕಾಗೋದಿಲ್ಲ. ಯಾರು ಜನರ ಮಧ್ಯದಲ್ಲಿದ್ದು ಕೆಲಸ ಮಾಡ್ತೀರಿ ಅವರು ಮಾತ್ರ ಶಾಸಕರಾಗೋದಕ್ಕೆ ಸಾಧ್ಯ. ನೀವು ಭಾಳ ಆದರೆ ಟಿಕೆಟ್ ತಗೊಂಬರ್ಬೋದು, ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಳೆ ಬಟ್ಟೆಯವರು ಹಾಕ್ಕೊಂಡು ಅಂದ್ಕೊಳ್ಳೆ ಓಟ್ ಹಾಕ್ತಾರಂತ ಅಲ್ಲ. ಜನರ ಮಧ್ಯದಲ್ಲಿದ್ದು ಅವರ ಕಷ್ಟ ಸುಖಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರು ನಾಯಕರಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಅನುಭವದ ಮಾತನ್ನು ನಾನು ಹೇಳ್ತೀನಿ. ಹನುಮಂತಪ್ಪಣ್ಣ ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಸೋತು ಮನೆ ಸೇರಿಲ್ಲ. ಅವ್ರು ಹೇಳ್ತಾರೆ, ಸೋತಿದ್ದೇವೆ, ಸತ್ತಿಲ್ಲ, ಬದುಕಿದ್ದೇವೆ, ಮತ್ತೆ ನಾವು ಗೆಲ್ತೇವೆ ಅನ್ನುವ ಹುಮ್ಮಸ್ಸು ನಮ್ಮಲ್ಲೇ ಹನುಮಂತಪ್ಪಣ್ಣಲ್ಲೇ ಇದೆ. ಅದು ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮಗೆಲ್ಲರಿಗೂ ಕೂಡ ಒಂದು ಮುಜುಗರದ ವಾತಾವರಣ ನಿರ್ಮಾಣ ಆಗಿತ್ತು. ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಕುಮಾರಣ್ಣನವರು ಕೇಂದ್ರಕ್ಕೆ ಹೋದ ಮೇಲೆ ನಮ್ಮ ಕೈ ಕಾಲು ಎಲ್ಲ ತಣ್ಣಗಾಗ್ಬಿಟ್ಟು, ಇನ್ನೆಂಗ ನಮ್ಮ ಪರಿಸ್ಥಿತಿ, ಪಕ್ಷನ ಹೇಗೆ ಕಟ್ಟಬೇಕು. ಹನುಮಂತಪ್ಪಣ್ಣವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ರು. ನಾವು ಹನುಮಂತಪ್ಪಣ್ಣ ಎಲ್ಲರೂ ಕೂತ ಮಾತಾಡ್ತಿದ್ವಿ, ಹೆಂಗಪ್ಪ ಈಗ ಕುಮಾರಣ್ಣ ಇದ್ದ ಕರ್ಕೊಂಡು ಹೋಗಿ ತಿರುಗಾಡ್ತಿದ್ವಿ, ಈಗ ಹೆಂಗೆ ಮಾಡಬೇಕು, ನಿಖಿಲ್ ಅಣ್ಣ ಬರ್ತಾ ಇಲ್ಲ ಅನ್ನುವ ನೋವು ನಮಗೂ ಕೂಡ ಇತ್ತು ಹಿರಿಯರಿಗೆ. ಆದರೆ ಇವತ್ತು ಅವರು ಒಂದು ದೃಢ ನಿರ್ಧಾರವನ್ನು ಮಾಡಿ, ಯಾಕಂದರೆ ಹನುಮಂತಪ್ಪಣ್ಣ 2 ಸಲ ಸೋತರೆ ನಿಖಿಲ್ ಅಣ್ಣ 3 ಸಲ ಸೋತನ, ಆದರೂ ತನ್ನ ಧೈರ್ಯವನ್ನು ಕಳ್ಕೊಂಡಿಲ್ಲ. ಸೋಲು ಆತನಿಗೆ ದೊಡ್ಡ ಪಾಠವನ್ನು ಕಲಿಸಿದೆ. ಇವತ್ತು ನುರಿತ ರಾಜಕಾರಣಿಯಾಗಿ ನಿಮ್ಮ ಮುಂದೆ ಮಾತನಾಡ್ತಾರೆ ಅವರು. ಆ ಸೋಲಿನ ಅನುಭವ, ಗೆದ್ದಾಗ ನಮಗೇನೂ ಗೊತ್ತಾಗೋದಿಲ್ಲ. ಯಾಕಂದರೆ ನಾನು ಗೆದ್ದೀನಿ, ಸೋತೀನಿ. ಸೋತಾಗ ಅನುಭವ ಜಾಸ್ತಿ ಆಗ್ತದೆ. ಯಾವುದು ಗಟ್ಟಿ ಬೀಜ, ಯಾವುದು ಚೊಳ್ಳು ಬೀಜ ಎಲ್ಲ ಗೊತ್ತಾಗೋದು ಸೋತಾಗ. ಗೆದ್ದಾಗ ಎಲ್ಲರೂ ನಮ್ಮ ವಿರುದ್ಧ ಮಾಡಿದವ್ರು ಮೊದಲು ಬಂದು ಹಾರ ಹಾಕಿರ್ತಾರೆ ನಮಗೆ. ಇದು ರಾಜಕೀಯದಲ್ಲಿ ನಾವು ಅನುಭವಿಸಿದ್ದೀವಿ. ಸುತ್ತರಿದಿರೋರು ಅವರೇ. ನಮಗೊಂದು ಓಟ್ ಹಾಕಿರೋದೆಲ್ಲ ನಮ್ಮ ಸುತ್ತರಿದು ಬಂದು ನಿಂತುಬಿಟ್ಟಿರ್ತಾರೆ. ಆಗಲೇ ಓಟ್ ಹಾಕಿದ ಪುಣ್ಯಾತ್ಮರು ಊರಾಗಿರ್ತಾರೆ, ಇವರು ನಮ್ಮ ಸ್ಥಿತಿಗೆ ಬಂದು ನಿಂತು ಬಿಡ್ತಾರೆ. ಇವುಗಳನ್ನು ನೋಡಿದ್ದೀವಿ. ಆದರೆ ಇವತ್ತು ನೀವೇನಿಲ್ಲಿ ಬಂದಿದ್ದೀರಲ್ಲ, ಇವೆಲ್ಲ ಗಟ್ಟಿ ಬೀಜಗಳು. ಇವತ್ತು ನೀವಿಲ್ಲಿ ಬಂದಿರೋರೆಲ್ಲ ಪಕ್ಷದ ಗಟ್ಟಿ ಬೀಜಗಳು. ನಿಮ್ಮಿಂದ ಮಾತ್ರ ಗೆಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಇದನ್ನು ನಾವೆಲ್ಲ ಅನುಭವಿಸಿದ್ದೀವಿ. ಯಾರು ಇಲ್ಲಿ ಬಂದು ಅಧಿಕಾರವನ್ನು ಅನುಭವಿಸಿ ಎಲ್ಲವನ್ನ ನೋಡಿ ನಮ್ಮನ್ನು ಬಿಟ್ಟು ಹೋಗಿದ್ದಾರಲ್ಲ, ಸಿದ್ದರಾಮಯ್ಯನ ಯಾದಿಯಾಗಿ ಎಷ್ಟು ಮಂದಿ ಹೋಗ್ಯಾರಂದ್ರೆ, ವಿಧಾನಸೌಧದ ಮುಂದೆ ಕುಂತದ್ರಾಗ ಆ ಕಡೆಯವರು ನಮ್ಮವರ, ಈ ಕಡೆಯವರು ನಮ್ಮವರ. ಮುಂದಿನ ಚೇರ್ನಾಗ ಬೊಮ್ಮಾಯಿ ಇದ್ದ ನಮ್ಮತ, ಈ ಕಡೆ ಸಿದ್ದರಾಮಯ್ಯ ಕುಂತಿದ್ದ ಆತ ನಮ್ಮತ. ಎಲ್ಲರೂ ನಮ್ಮ ದೇವೇಗೌಡರ ಗರಡಿಯಲ್ಲಿ ತಯಾರಾದ ಪೈಲ್ವಾನುಗಳು ಇವು. ನಮ್ದು ಹೆಂಗಂದರೆ, ದೇವೇಗೌಡರು ಯಾರು ಬಂದರು, ಯಾರು ನಾನು ಹೋದೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಗೌಡರು. ಇನ್ನೊಬ್ಬವನ್ನ ತಯಾರು ಮಾಡುವ ಶಕ್ತಿ ಇದೆ. ಅದೊಂದು ಫ್ಯಾಕ್ಟ್ರಿ. ಅದು ತಯಾರು ಮಾಡಿ ಡೆಪ್ಯೂಟ್ ಮಾಡ್ತೀವಿ ನಾವು, ಹೋಗಿರೋ ಅಲ್ಲಿ ಹೋಗಿ ಆಗ್ರಿ ಅಂತ. ಅವರಿಗೆ ಕಾಂಗ್ರೆಸ್ನವ್ರ ತಕ್ಕ ಇಲ್ಲ ಲೀಡ್ರು. ನಮ್ಮ ಲೀಡರ್ಗಳನ್ನು ತಗೊಂಡೋಗಿ ಅವರಿಗೆ ಮತ್ತೆ ಅಧಿಕಾರಗಳನ್ನು ಕೊಟ್ಟಿರೋ ಉದಾಹರಣೆ.
ಕಾಂಗ್ರೆಸ್ನಾಗ ಇದ್ರೆ ಯಾಕೆ ಕರ್ಕೊಂಡು ಹೋಗ್ಬೇಕು ಇವರು? ಇಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ನನಗೂ ಕರೆದ್ರು ಭಾಳ ಸಲ, ನನ್ನೂ ಕರೆದಿದ್ದರು. ಆದರೆ ಪಕ್ಷ ನಿಷ್ಠೆ, ಆತ್ಮಗೌರವ ಅನ್ನೋದು ಭಾಳ ದೊಡ್ಡದಿರ್ತೈತೆ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದು ಒಂದು ಚಿಹ್ನೆಯ ಮೇಲೆ. ನಾವು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ತಾಯಿಗೆ ದ್ರೋಹ ಮಾಡಿದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲೇ ಇವತ್ತು ನಾನು ಗೆದ್ದೆ, ಮತ್ತೆ ಸೋತೆ, ಮತ್ತೆ ಗೆದ್ದೆ. ನಾನು ಹೋಗಿ ದೇವೇಗೌಡರನ್ನು ಕೇಳಲಿಲ್ಲ, ಕುಮಾರಣ್ಣನೂ ಕೇಳಲಿಲ್ಲ ನನ್ನ ಮಂತ್ರಿ ಮಾಡ್ರಿ ಅಂತ. ಅವರು ನನ್ನ ಪ್ರಾಮಾಣಿಕತೆಗೆ ಕೊಟ್ಟರು ಅಂತ ನಾನು ಭಾವಿಸ್ತೇನೆ. ನನ್ನನ್ನು ಕರೆದು ಮಂತ್ರಿ ಮಾಡಿದರು ಅವರು. ನಾನು ಕೂಡ ಹನುಮಂತಪ್ಪಣ್ಣ ಹೇಳಿದ, ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನನ್ನ ರಾಜಕೀಯ ಬದುಕನ್ನು ಕಟ್ಟಿದ್ದೀನಿ. ನಾನು ಕೂಡ ಮಂಡಲದ ಪ್ರಧಾನನಾಗಿ ನನ್ನ ರಾಜಕೀಯನ ಪ್ರಾರಂಭ ಮಾಡಿದ್ದೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.